ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ನಿನ್ನೆ ಒಂದು ವಿಡಿಯೋನ ಹಾಕಿದೆ. ಅಂದರೆ ನಾನು ಎಲ್ಲ ಮಿಕ್ಸಪ್ ಅಲ್ಲಿ ನಾನು ವಿಡಿಯೋ ಹಾಕಿದ್ದೆ. ಅಂದರೆ ಈಗ ಏನೇನೆಲ್ಲ ಕ್ವಶನ್ಸ್ಗಳಿತ್ತು ಅದಕ್ಕೆಲ್ಲನೂ ಕೂಡ ಆನ್ಸರ್ ಮಾಡಿದೆ. ಅಂದರೆ ಏನು ತ್ರಿವ್ಯ ಫ್ಯಾನ್ಸ್ಗಳಾಗಿರ್ಬೋದು, ಮತ್ತು ಈ ಕಿರಣ್ ರಾಜಾಗೆ ನಮ್ಮ ಭವ್ಯಗೌಡ ಬಗ್ಗೆ ಆಗಿರ್ಬೋದು, ಎಲ್ಲ ಒಂದು ಏನೇನು ಕ್ವಶನ್ಸ್ ಇತ್ತು ಅದಕ್ಕೆಲ್ಲ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ತಾ ಇದೆ. ಸೊ ಈ ವಿಡಿಯೋ ಹಾಕಿದಾಗ ತುಂಬ ಜನ ಆಲ್ಮೋಸ್ಟ್ ಒಂದು 5-6 ಮೆಂಬರ್ಸ್ ಮೇಲೇ ಕೆಲವು ಮೆಸೇಜ್ಗಳನ್ನ ಹಾಕಿದ್ರಿ. ನನಗೆ ನಿಜವಾಗ್ಲೂ ಈ ವಿಷಯದ ಬಗ್ಗೆನೇ ಗೊತ್ತೇ ಇರಲಿಲ್ಲ. ನಾನು ಅಷ್ಟಾಗಿ ಫೋನ್ ಎಲ್ಲೋ ಸ್ಕ್ರೋಲ್ ಮಾಡಲೇ ಇಲ್ಲ, ಫೋನ್ ನೋಡೇ ಇರಲಿಲ್ಲ. ಆಲ್ಮೋಸ್ಟ್ ನಾನು ಏನು ನಡೀತಾ ಇದೆ ಏನು ಅಂತ ನನಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ಸ್ವಲ್ಪ ಬ್ಯುಸಿ ಇದ್ದೆ ಅನ್ನೋ ಕಾರಣಕ್ಕೋಸ್ಕರ ಜಸ್ಟ್ ರಾತ್ರಿ ಒಂದು ವಿಡಿಯೋ ಹಾಕಿದೆ. ಬೆಳಿಗ್ಗೆ ನಾನು ಯಾವ ವಿಡಿಯೋಸ್ನೂ ನೋಡಿರಲಿಲ್ಲ. ಬಟ್ ಇವರೆಲ್ಲ ಮೆಸೇಜ್ ಹಾಕಿದಾಗ ಒಂದು ಫ್ಯಾನ್ ಪೇಜ್ ಕ್ರಿಯೇಟ್ ಆಗಿದೆ, ಭವ್ಯಗೌಡ ಅವ್ರ ಬಗ್ಗೆ ಒಂದು ನೆಗೆಟಿವ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿನ ನನಗೆ ಏನು ಕಾಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿದ್ರಲ್ವ, ಸೊ ಆ ಒಂದು ಕಾಮೆಂಟ್ ಬಾಕ್ಸಲ್ಲಿ ನೋಡಿದೆ. ಸೊ ಹಾಗಾಗಿ ಎಲ್ಲ ಈ ರೀತಿ ಕಾಮೆಂಟ್ ಬರ್ತಾ ಇದೆಯಲ್ಲ, ಏನಿದ್ರು ಅರ್ಥ ಅಂತ ನೋಡಿದಾಗ ನಾನು ಫಸ್ಟೇ ಆ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಭವ್ಯಗೌಡ ಅವರ ಬಗ್ಗೆ ಪರ್ಸ್ನಲ್ಲು, ನಮಗದು ಪರ್ಸ್ನಲ್ ಬಗ್ಗೆ ನಾವು ಮಾತಾಡೋದಕ್ಕೆ ಯಾರೂ ಅಲ್ಲ. ನಾವು ಏನು ಮಾತಾಡಬೇಕು, ಅವ್ರ ಪ್ರಾಜೆಕ್ಟ್ ಬಗ್ಗೆ ಮಾತಾಡಬೇಕು, ಇಲ್ಲ ಬಿಗ್ ಬಾಸ್ ಬಗ್ಗೆ ನಾವು ರಿವ್ಯೂ ಮಾಡ್ತೀರಾ ರಿವ್ಯೂ ಮಾಡಬೇಕು. ಅದು ಬಿಟ್ಬಿಟ್ಟು ಅವ್ರ ಪರ್ಸ್ನಲ್ ಲೈಫ್ ಬಗ್ಗೆ ನಾವು ಯಾವತ್ತೂ ಕೂಡ ಮಾತಾಡಲೂಬಾರ್ದು, ಆಯಿತಾ? ಒಂದು ಕ್ಲಿಯರ್ ಆಗಿಬಿಡ್ಲಿ ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದಂದರೆ ಸುಮ್ಮನೆ ಇನ್ನೊಂದು ಹೇಳ್ಬಿಡ್ತೀನಿ. ಆಲ್ರೆಡಿ ತ್ರಿವಿಕ್ರಮ್ ಅವರೇ ಅವರ ಒಂದು ಸ್ಟೇಟಸಲ್ಲಿ ಹಾಕ್ಕೊಂಡಿದ್ದಾರೆ, ನೀವು ನೋಡ್ಬೋದು. ಹಾಗೆ ನಮಗೆ ನಾನು ನೋಡಿದೆ, ನಾನು ಇವತ್ತು ಶಿಶಿರಾಗೆ ಮತ್ತು ಐಶ್ವರ್ಯ, ಮೋಕ್ಷಿತಾ ಇವರೆಲ್ಲರೂ ಕೂಡ ಭವ್ಯಗೌಡ ಅವರ ಸಪೋರ್ಟಿಂಗ್ ನಿಲ್ತಿದ್ದಾರೆ. ಅಂದರೆ ಭವ್ಯಗೌಡ ಅವರ ಬಗ್ಗೆ ಅವ್ರಿಗೆಲ್ಲರೂ ಕೂಡ ಅದ್ರ ಏನು ಬಿಗ್ ಬಾಸ್ ಮನೆ ಒಳಗಡೆ ನಾವು ನೋಡ್ತೀವಿ ಅಷ್ಟೇ, ಏನು ತೋರಿಸ್ತಾರೆ ಅದನ್ನು ಮಾತ್ರ ನೋಡ್ತೀವಿ. ಕ್ಯಾಮ್ರಾಮನ್ಸ್ ನಮಗೆ ಏನು ತೋರಿಸ್ತಾರೆ ಅಂದರೆ 24 ಗಂಟೆ ತೋರಿಸೋದನ್ನ ಜಸ್ಟ್ 1 ಅವರಲ್ಲೂ ನಮಗೆ ಒಂದು 2 ಅವರಲ್ಲೂ ಅವರು ತೋರಿಸ್ತಾರೆ. ಅಂತಂದರೆ ಏನು ಇಂಪಾರ್ಟೆಂಟ್ ಇರುತ್ತೆ, ಏನು ನಮಗೆ ಅಟ್ರಾಕ್ಷನ್ ಅನಿಸುತ್ತೆ ಅದನ್ನು ಮಾತ್ರ, ಆ ಕಂಟೆಂಟನ್ನು ಮಾತ್ರ ನಮಗೆ ಬಿಗ್ ಬಾಸ್ ಟೀಮ್ ತೋರಿಸಿರುತ್ತೆ ಹೊರತು ಇಡೀ ದಿನದ ಒಂದು ದಿನಚರಣೆ ಆಗಿರ್ಬೋದು, ಅವ್ರ ಜೊತೆ ಇದ್ದಾಗ ಅವ್ರ ಜೊತೆ ಇದ್ದವರು ನೋಡಿರ್ತಾರೆ. ಮೋಕ್ಷಿತಾ ಕೊನೆಯವರೆಗೂ ಜೊತೆಲಿ ಇದ್ದಂಥವ್ರು, ಹಾಗೆ ಆಲ್ಮೋಸ್ಟ್ ಐಶ್ವರ್ಯನೂ ಕೂಡ, ಹಾಗೆ ಶಿಶಿರ್ ಅವರು ಕೂಡ ಎಲ್ಲ ಅರ್ಥ ಮಾಡ್ಕೊಂಡಿರುವಂತಹ ಒಂದು ಕಂಟೆಸ್ಟೆಂಟ್ಗಳನ್ನೇ, ಅಂದರೆ ಭವ್ಯಗೌಡ ಅವ್ರನ್ನ ಅರ್ಥ ಮಾಡ್ಕೊಂಡಿರುವಂಥವ್ರೆ ಇವತ್ತು ಕೂಡ ಸಪೋರ್ಟಿಂಗ್ ನಿಂತಿದ್ದಾರೆ. ಯಾಕೆ ನಿಂತಿದ್ದಾರೆ ಅಂತಂದರೆ, ಇಲ್ಲಿ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಅವ್ರ ಮಧ್ಯೆ ನಾವು ನೋಡಿದಂತಹ ಯಾವುದೇ ಸಂಬಂಧನ ಅವ್ರು ನೋಡಿರಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ನಮಗೆ ಬಿಗ್ ಬಾಸ್ ಅವರು ಕಂಟೆಂಟಿಗೋಸ್ಕರನೇ ಕೆಲವ್ರನ್ನ ಯಾವ ರೀತಿ ಅಂತಂದರೆ ಹೇಳಬೇಕಂದ್ರೆ ಆ ಒಂದು ಸಂದರ್ಭನ ಹುಟ್ಟು ಹಾಕೋಕ್ಕೂ ಆಗ್ತಾರೆ. ಮತ್ತು ಕ್ಯಾಮ್ರಾ ವೈಸ್ ಇದ್ದಾಗ ಕ್ಯಾಮ್ರಾ ಏನು ತೋರಿಸ್ಬೇಕು, ಯಾವ್ದು ತೋರಿಸಿದ್ರೆ ಎಷ್ಟು ಅಟ್ರಾಕ್ಷನ್ ಇರುತ್ತೆ, ನಮಗೆ ಈ TRP ಬರುತ್ತೆ. ಇಲ್ಲಿ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅಂತಂದರೆ ಅವ್ರ ಇನ್ವೆಸ್ಟ್ಮೆಂಟ್ನ ವಾಪಸ್ನ ತಗೋಬೇಕು ಅಂತಂದರೆ ಕಂಟೆಂಟ್ನ ಚೆನ್ನಾಗಿರೋದು ಕೊಡಬೇಕು. ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ನ ಕೊಟ್ಟಾಗಲೇ ಅವರ ಒಂದು TRP ಜಾಸ್ತಿ ಆಗುತ್ತೆ. ಸೊ ಜನ ಯಾವ ಜೋಡಿನ ಇಷ್ಟಪಡ್ತಾ ಇರ್ತಾರೆ, ಆ ಜೋಡಿ ಬಗ್ಗೆ ಯಾವ ರೀತಿ ಕಂಟೆಂಟ್ ಕೊಟ್ಟರೆ ಜನ ಅಟ್ರಾಕ್ಷನ್ ಆಗಿ ಅವರು ಇನ್ನೂ ಕೂಡ ಕ್ಯೂರಿಯಾಸಿಟಿಯಿಂದ ನೋಡ್ತಾರೆ ಅನ್ನೋದನ್ನ ಬಿಗ್ ಬಾಸ್ ಟೀಮ್ ಸಖತ್ತಾಗಿ ತಿಳ್ಕೊಂಡಿರುತ್ತೆ. ಪ್ರತಿ ಸೀಸನಲ್ಲೂ ಕೂಡ ಈ ಒಂದು ಜೋಡಿಗಳು ಹುಟ್ಕೊತಾ ಹೋಗುತ್ತೆ. ಆ ಜೋಡಿ ಜಾಸ್ತಿ ಅಟ್ರಾಕ್ಷನ್ ಮಾಡುತ್ತೆ, ಜನಗಳಿಗೆ ಒಂದು ಕ್ಯೂರಿಯಾಸಿಟಿನ ಹುಟ್ಟಿಸ್ತಾ ಹೋಗುತ್ತೆ. ಆ ರೀತಿ ಆಗಿದ್ದು ಹೊರಗಡೆ ಬಂದ ಮೇಲೆ ಅದೇ ರೀತಿ ಇರಬೇಕು ಅಂತ ಏನು ರೂಲ್ಸ್ ಇಲ್ಲ. ಅದೊಂದು ನಾವು ಬಿಗ್ ಬಾಸ್ ರಿಯಾಲಿಟಿ ಶೋ ಅಂದರೆ ಅದು ರಿಯಾಲಿಟಿ ಆಗೇನೆ ಇರುತ್ತೆ ಅನ್ನೋದಕ್ಕಿಂತ ಒಳಗಡೆ ಏನು ನಡೆಯುತ್ತೆ, ನಮಗೆ ಹೊರಗಡೆ ಏನು ತೋರಿಸ್ತಾರೆ ಅಂತ ಅನ್ನೋದನ್ನ ಪೂರ್ತಿಯಾಗಿ ನೀವು ಅರ್ಥ ಮಾಡ್ಕೊಬೇಕು. ಅದು ಬಿಟ್ಟು ಕೆಲವೊಂದು ಲೈಫ್ ಬಗ್ಗೆ ಆಗಿರ್ಬೋದು, ಅವರ ಪರ್ಸ್ನಲ್ ಲೈಫ್ ಬಗ್ಗೆ ಆಗಿರ್ಬೋದು ತಗೊಬಂದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹುಡುಗಿನ ಇಷ್ಟು ನೆಗೆಟಿವ್ ಆಗಿ ಮಾಡ್ತೀರಾ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ಕೆಳಗೆ ಮಟ್ಟಕ್ಕೆ ಇಳಿದಿದ್ದೀರಾ ಅಂತ ಹೇಳ್ಬಿಟ್ಟು. ಅದರಲ್ಲೂ ಕೂಡ ಇವರೇ ಇಷ್ಟೊಂದು ಸಪೋರ್ಟ್ ಮಾಡ್ಕೊಂಡು ಬಂದಂತಹ ತ್ರಿವ್ಯ ಫ್ಯಾನ್ಸ್ಗಳನ್ನೇ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಏನು ತ್ರಿವ್ಯ ಫ್ಯಾನ್ಸ್ ಅಂತ ಹುಟ್ಟು ಹಾಕಿದ್ರಲ್ವ, ಅವರೇನೆ ಇವತ್ತು ಇಷ್ಟೊಂದು ನೆಗೆಟಿವ್ ಮಾಡೋದಕ್ಕೆ ನಿಂತಿದ್ದಾರೆ ಅಂತಂದ್ರೆ ನೀವು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅನ್ನೋದು ನನಗಂತೂ ಅರ್ಥ ಆಗ್ತಲ್ಲ. ಜಸ್ಟ್ ಒಂದು ಹುಡುಗಿನ ಹುಡುಗಿ ಏನು ಮಾಡಿದ್ರು ತಪ್ಪು, ಹುಡುಗ ಏನು ಮಾಡಿದ್ರು ಸರಿನಾ? ಅರ್ಥ ಮಾಡ್ಕೊಳ್ಳಿ, ನೀವು ಈ ರೀತಿ ಮಾಡೋದು ತಪ್ಪು. ಫಸ್ಟ್ ಹೇಳ್ಬಿಡ್ತೀನಿ, ಆಮೇಲೆ ರೀಸನ್ನ ಮಾತಾಡೋಣ. ನೀವೇನು ಹುಡುಕೊಂಡಿದ್ದೀರಾ, ಮೋಸ ಮಾಡಿದಾಳೆ ಅಂತ ಅಲ್ಲಿ ಕೆಲವರು ಸಾಕಷ್ಟು ಕಾಮೆಂಟ್ಸ್ ಹಾಕ್ತೀರಾ, ಮೋಸ ಮಾಡಿದ್ದಾರೆ, ಇಲ್ಲ ತ್ರಿವಿಕ್ರಮ್ ಮೋಸ ಮಾಡಿದ್ದಾರೆ ಭವ್ಯಗೌಡಂಗೆ, ಭವ್ಯಗೌಡ ತ್ರಿವಿಕ್ರಮ್ ಮೋಸ ಮಾಡಿದಾಳೆ, ಭವ್ಯ ಮೋಸಗಾರ್ತಿ, ನೀವು ಅವ್ರ ಬಗ್ಗೆ ವಿಡಿಯೋ ಮಾಡಬೇಡಿ, ಅವ್ರಿಗೆ ಸಪೋರ್ಟ್ ಮಾಡಬೇಡಿ ಅಂತ ಸುಮಾರಷ್ಟು ಜನ ಹಾಕಿದ್ದೀರಾ. ಅವರ ಒಂದು ಪರ್ಸ್ನಲ್ ಲೈಫ್ ನಮಗೆ ಅವಶ್ಯಕತೆ ಇಲ್ಲ, ಆಯಿತಾ? ನಮಗೆ ಏನಿದ್ರು ಕೂಡ ನಮ್ಗೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಮಾಡ್ತಾರಾ, ನಮ್ಗೆ ಯಾವ ಎಂಟರ್ಟೈನ್ ಮುಖಾಂತರ ಬರ್ತಾರೆ ಅಂದರೆ ಯಾವ ಪ್ರಾಜೆಕ್ಟ್ ಬಗ್ಗೆ ಬರ್ತಾರ, ಪ್ರಾಜೆಕ್ಟ್ ಬಗ್ಗೆ ಮಾತಾಡೋಣ, ಇಲ್ಲ ಬಿಗ್ ಬಾಸ್ಗೆ ಮತ್ತೆ ಎಂಟ್ರಿ ಕೊಡ್ತಾರೆ ಅದ್ರ ಬಗ್ಗೆ ಮಾತನಾಡೋಣ. ನಮ್ದು ಅಷ್ಟು ರೈಟ್ಸ್ ಇದೆ ಹೊತ್ತು ಅವ್ರ ಪರ್ಸ್ನಲ್ ಬಗ್ಗೆ ಇಲ್ದಾಗಲಿ, ಪರ್ಸ್ನಲ್ ವ್ಯಕ್ತಿತ್ವದ ಬಗ್ಗೆ ಆಗಲಿ ನಮಗೆ ಮಾತಾಡೋದಕ್ಕೆ
ಅರ್ಹತೆನೂ ಇಲ್ಲ, ಅದು ಮಾತಾಡೋ ಅವಶ್ಯಕತೆನೂ ಇಲ್ಲ ಆಯ್ತಾ. ಅದೊಂದು ಅರ್ಥ ಮಾಡ್ಕೊಂಬಿಡಿ. ಆ್ಯಂಡ್ ನಮಗೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೇಲಿ, ಅದಕ್ಕೆ ನಾವು ಖುಷಿ ಪಡಬೇಕು. ತುಂಬಾ ಗರ್ಡ್ಸಿಂದ ಅಂದರೆ ಏನು ಗೊತ್ತಾ, ಒಂಥರ ಆ ಒಂದು ಹುಡುಗನ ರೀತಿಯಲ್ಲೇ ಅವಳು ಇದ್ದಿದ್ದಂಥದ್ದು, ಅಷ್ಟೇ ಚೆನ್ನಾಗಿ ಆಟ ಆಡಿದ್ದಂಥದ್ದು. ಎಷ್ಟು ಏನು ಗೊತ್ತಾ, ಕೆಲವರು ಹೇಳ್ತೀರಾ ತ್ರಿವಿಕ್ರಮ್ ಅವರು ಪ್ರಪೋಸ್ ಮಾಡಿದ್ರು, ಇವಳು ಅದಕ್ಕೆ ಒಪ್ಕೊಂಡಿಲ್ಲ, ಒಳಗಡೆ ಇದ್ದಾಗ ಹೊರಗಡೆ ಹೋದ್ಮೇಲೆ ಒಪ್ಕೊತೀನಿ ಅಂತ ಹೇಳಿದ್ಲು ಅಂತ. ಇನ್ನೂ ಕೆಲವರು ಅವಳು ದುಡ್ಡಿನಿಂದ ಬಿದ್ದಿದ್ದಾಳೆ, ಬಡವರು ಮಗ ಅಂತ ಹೇಳ್ಬಿಟ್ಟು ಬಿಟ್ಟಾಕಿದ್ದಾಳೆ ತ್ರಿವಿಕ್ರಮ್ನ ಅಂತಲೂ ತುಂಬಾ ವಲ್ಗರ್ ಆಗಿ ಮೆಸೇಜ್ ಕಮೆಂಟ್ಸ್ ಹಾಕ್ತೀರಾ ಅಂತ ನಾನು ಅಂದ್ಕೊತೀನಿ. ಇದು ನಿಜವಾಗ್ಲೂ ಕೆಡ್ತು. ಅವರ ಪರ್ಸ್ನಲ್ ಲೈಫ್ ಅವ್ರಿಗೆ ಬಿಟ್ಟಿದ್ದು. ಮತ್ತು ನೀವು ಒಂದು ಅರ್ಥ ಮಾಡ್ಕೊಬೇಕು, ಬಿಗ್ ಬಾಸ್ ಮನೆಯಲ್ಲಿ ಎಲ್ಲೂ ಕೂಡ ಭವ್ಯಗೌಡ ಅವರು ನಾನು ನಿಮ್ಮನ್ನು ಲವ್ ಮಾಡ್ತಾ ಇದ್ದೀನಿ ಅಥವಾ ನನಗೆ ಕ್ರಶ್ ಇದೆ, ನನಗೆ ತ್ರಿವಿಕ್ರಮ್ ಮೇಲೆ ಕ್ರಶ್ ಇದೆ, ತ್ರಿವಿಕ್ರಮ್ ಇಷ್ಟ ಅಂತ ಎಲ್ಲೂ ಕೂಡ ಅವರು ಇಡೀ ಸೀಸನ್ನ ನೀವು ಏನು ರೀಕ್ಯಾಪ್ ಮಾಡಿ ನೋಡಿದ್ರೂ ಕೂಡ ಎಲ್ಲೂ ಕೂಡ ನಿಮಗೆ ಸಿಕ್ಕೋದಿಲ್ಲ ಆಯಿತಾ, ಎಲ್ಲೂ ಕೂಡ ಸಿಕ್ಕೋದಿಲ್ಲ. ನಾನು ನಿಮ್ಮನ್ನ ಐ ಲವ್ ಯು ಅಂತಲೂ ಕೂಡ ತ್ರಿವಿಕ್ರಮ್ ಅವ್ರಿಗೆ ಒಂದು ಸಲಿನೂ ಕೂಡ ಹೇಳಿದ್ದು, ಒಂದು ತಮಾಷೆಗೂ ಸತ ಭವ್ಯಗೌಡ ಅವ್ರು ಹೇಳಿಲ್ಲ ಆಯಿತಾ. ಮತ್ತು ಬಿಗ್ ಬಾಸ್ ಮನೆ ಅಂತ ಇದ್ದಾಗ ಒಂದು 4 ಗೋಡೆ ಮಧ್ಯದಲ್ಲಿ ಏನು ಒಬ್ರ ಜೊತೆ ಯಾಕೆ ಕನೆಕ್ಷನ್ ಆಗುತ್ತೆ ಅಂತ ಹೇಳ್ಬಿಡ್ತೀನಿ. ಈಗ ನಮ್ಮನ್ನ ಇನ್ನೊಬ್ರು ಅರ್ಥ ಮಾಡ್ಕೊತಾರೆ ಅಂತ ಅಂದಾಗ ನಾವು ಅವ್ರ ಜೊತೆನೇ ಬೆರೆಯೋಕ್ಕೆ ಸಾಧ್ಯ. ಯಾರೋ ಅರ್ಥ ಮಾಡ್ಕೊಂಡಿರೋ ಜೊತೆ ನಾವು ಬೆರೆಯೋದಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನ ಅರ್ಥ ಮಾಡ್ಕೊಂಡು ಒಂದು ಫ್ರೆಂಡ್ಲಿ ಆಗಿ ನಮ್ಮನ್ನ ಮುಂದೆ ಕರ್ಕೊಂಡು ಹೋಗ್ತಾರೆ, ಒಂದು ತಿದ್ದೋ ಪ್ರಯತ್ನನ ಮಾಡ್ತಾರೆ ಅಂತ ಅಂದಾಗ ಮಾತ್ರ ನಾವು ಅವ್ರ ಜೊತೆ ಫ್ರೆಂಡ್ಶಿಪ್ನ ಮಾಡ್ತೀವಿ. ಮತ್ತು ಒಂದು ಹೇಳ್ಬೇಕಂದ್ರೆ ಭವ್ಯಗೌಡ ಅವರು ಎಷ್ಟು ಕ್ಲಿಯರ್ ಆಗಿದ್ರು ಅಂದರೆ ಬಿಗ್ ಬಾಸ್ ಮನೇಲಿ ಅಷ್ಟು ಕ್ಲಿಯರ್ ಆಗಿದ್ರು. ನಾನು ಯಾರ ಸಂಬಂಧನೂ ಬೆಳ್ಸಕ್ಕೆ ಬಂದಿಲ್ಲ, ನಾನು ಬಂದಿರೋದು ಆಟ ಆಡೋದಕ್ಕೆ ಬಂದಿದ್ದೀನಿ, ಆಟ ಆಡಬೇಕು, ನಾನು ದುಡ್ಡು ಅದನ್ನು ಕೂಡ ಕ್ಲಿಯರ್ ಆಗಿ ಹೇಳ್ತಾರೆ. ನಾನು ದುಡ್ಡು ನನಗೆ ದುಡ್ಡು ಕೂಡ ಮುಖ್ಯ, ಹೆಸರು ಕೂಡ ಮುಖ್ಯ, ಟ್ರೋಫಿನೂ ಕೂಡ ಮುಖ್ಯ ಅಂತ ಹೇಳ್ತಾರೆ. ಇಷ್ಟನ್ನು ಕೂಡ ತುಂಬಾ ಕ್ಲಿಯರ್ ಆಗಿ ಇಟ್ಕೊಂಡು ಹೋಗಿ ಆಟ ಆಡಿರೋವಂಥದ್ದು. ನೀವು ನೋಡ್ತೀರಾ ಲಾಸ್ಟಲ್ಲಿ ಅವರು ತ್ರಿವಿಕ್ರಮ್ ಅವರೇ ಹೇಳ್ತಾರೆ, ನನಗೆ ಸಪೋರ್ಟ್ ಮಾಡಲಿಲ್ಲ, ನಾನು ನಿಮ್ಗೆ ಸಪೋರ್ಟ್ ಮಾಡ್ಕೊಂಡು ಬಂದೆ ಅಂತ ಹೇಳ್ತಾರೆ. ಲಾಸ್ಟಲ್ಲಿ ನೀವು ನನಗೆ ಇನ್ನೊಂದು ಅವಕಾಶ ಕೊಡಲಿಲ್ಲ ಆಟ ಆಡೋದಕ್ಕೆ ಅಂತ ಹೇಳ್ತಾರೆ. ನೀವು ಅದರಲ್ಲೇ ಅರ್ಥ ಮಾಡ್ಕೊಬೇಕು. ಲಾಸ್ಟ್ ಏನೇನು ಸೆಮಿಫೈನಲ್ ಆಟದಲ್ಲೇನೂ ಕೂಡ ಆಟ ಆಡೋದಕ್ಕೆ ಕೊಡಲಿಲ್ಲ ಅಂತೇಳಿ ತ್ರಿವಿಕ್ರಮ್ ಅವರೇ ಸ್ವಲ್ಪ ಬೇಜಾರಲ್ಲಿದ್ದಾಗ ಹೇಳ್ತಾರೆ ಭವ್ಯಗೌಡ ಅವರು, ನಾನು ಬಂದಿರೋದು ಆಟ ಆಡೋದಕ್ಕೆ, ನಾನು ನಿಮ್ಮನ್ನೆಲ್ಲೋ ಗೆಲ್ಸೋದಕ್ಕಲ್ಲ, ನಾನು ಗೆಲ್ಲೋದಕ್ಕೆ ಅಂತ ಬಂದಿದ್ದೀನಿ. ಸೊ ಹಾಗಾಗಿ ನಾನು ಆಟ ಆಡ್ತಾ ಇದ್ದೀನಿ, ನನಗಿಷ್ಟ ಬಂದಂಗೆ ನಾನು ಆಟ ಆಡ್ತೀನಿ ಹೊರತು ನಾನು ನಿಮ್ಮನ್ನು ಗೆಲ್ಸಕ್ಕೆ ಬಂದಿಲ್ಲ ಅಂತಲೂ ಕೂಡ ಹೇಳ್ತಾರೆ. ಅದರಲ್ಲೇ ನೀವು ಅರ್ಥ ಮಾಡ್ಕೊಬೇಕು ಎಷ್ಟು ಕ್ಲಿಯರ್ ಆಗಿದ್ದಾರೆ ಭವ್ಯಗೌಡ ಅವರು. ಎಲ್ಲೂ ಕೂಡ ಅವರು ನಾನು ತ್ರಿವಿಕ್ರಮ್ ಅವ್ರನ್ನ ಲವ್ ಮಾಡ್ತಾ ಇದ್ದೀನಿ, ತ್ರಿವಿಕ್ರಮ್ ನಮಗೆ ಇಷ್ಟ ಅಂತ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಹಾಗೆ ತ್ರಿವಿಕ್ರಮ್ ಅವರು ಕೂಡ ಪ್ರಪೋಸ್ ಮಾಡಿದ್ರು ಅಂತ ಹೇಳ್ತೀರಾ. ಪ್ರಪೋಸ್ ಮಾಡಿದ್ದು ನಿಜನೋ ಸುಳ್ಳು, ಅದರಿಂದ ಏನಿತ್ತು, ಅದ್ರ ಮುಂದೆ ಏನಾಯಿತು ಅದಿಲ್ಲ. ಮಧ್ಯದಲ್ಲಿ ಏನು ವಿಷಯ ಬಂತು, ಯಾವ ವಿಷಯ ಮಾತಾಡ್ತಾ ಇದ್ದಾರೆ ಏನೋ ಗೊತ್ತಿಲ್ಲ. ಅದರಲ್ಲಿ ಕ್ಲಿಯಾರಿಟಿ ಅಂತೂ ಇಲ್ವೇ ಇಲ್ಲ ಆಯಿತಾ. ಸುಮ್ಮನೆ ಏನೋ ಒಂದು ಮಧ್ಯರಾತ್ರಿ ಯಾವುದೋ ವಿಷಯದ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರ್ತಾರೆ, ಕ್ಯಾಮ್ರಾಮ್ಯಾನ್ ಅದನ್ನು ಸೆರೆ ಹಿಡಿತಾರೆ, ಹಿಂದೆ ಏನು ನಡೀತು ಮುಂದೆ ಏನು ನಡೀತು ಗೊತ್ತಿಲ್ಲ, ಮಧ್ಯದಲ್ಲಿ ಒಂದು ವಿಷಯ ತಗೊಂಡು ಭವ್ಯಗೌಡ ಆನ್ಸರ್ ಇಲ್ಲ ಅದರಲ್ಲಿ. ಅದನ್ನ ನಾನು ಹೇಳ್ತೀನಿ, ಪ್ರತಿ ಸರಿನೂ ಅವರಿಬ್ಬರ ಮಧ್ಯೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ ಅಂತಲೇ ಹೇಳಿದ್ದೀನಿ. ಎಲ್ಲೂ ಕೂಡ ನಾನು ಅವರು ಮದುವೆ ಆಗ್ತಾರೆ ಆಗಲಿ, ಅವರಿಬ್ಬರ ಮಧ್ಯೆ ಪ್ರೀತಿ ಸ್ನೇಹದಿಂದ ಪ್ರೀತಿ ಆಗಿದ್ದು ಉಂಟು, ಬಟ್ ಸ್ನೇಹವಂತೂ ಇದ್ದೇ ಇದೆ, ಒಳ್ಳೆ ಸ್ನೇಹ ಇದೆ, ಅದಕ್ಕೊಂದು ಬೆಲೆ ಕೊಡಿ ಆಯ್ತಾ. ಈ ತ್ರಿವ್ಯಾ ಫ್ಯಾನ್ಸ್ಗಳು ಏನಿದ್ದೀರಾ, ನೀವು ಹುಟ್ಟಾಕಿದ್ದಂಥದ್ದು ಈ ಒಂದು ತ್ರಿವ್ಯಾ ಅನ್ನೋ ಒಂದು ಬಾಂಡನ್ನ ನಿಜವಾಗ್ಲೂ ಹುಟ್ಟಾಕಿದ್ದೀರಾ. ಅದ್ರ ಬಗ್ಗೆ ಸುಮ್ಮನೆ ಒಂದು ಫ್ರೆಂಡ್ಶಿಪ್ನ ಒಂದು ಸ್ಪಾಯ್ಲ್ನ ಮಾಡೋಕೆ ಹೋಗ್ಬಿಡಿ ಆಯ್ತಾ. ತ್ರಿವಿಕ್ರಮ್ ಅವರ ಒಂದು ಫ್ಯಾನ್ ಪೇಜಲ್ಲೂ ಕೂಡ ಈ ರೀತಿ ಎಲ್ಲನೂ ಕೂಡ ಅವರ ಒಂದು ಭವ್ಯಗೌಡ ಅವರ ಒಂದು ಏನು ಪರ್ಸ್ನಲ್ ಲೈಫ್ ಬಗ್ಗೆ ಇಷ್ಟೊಂದು ಇದಾಗಿ ಮಾತಾಡ್ತಾ ಇರೋದ್ರಿಂದ ತ್ರಿವಿಕ್ರಮ್ ಅವರು ಕೂಡ ಹೇಳ್ತಾರೆ, ಅಲ್ಲಿರುವಂತಹ ಎಲ್ಲ ಕಂಟೆಸ್ಟೆಂಟ್ಗಳು ನನಗೆ ಫ್ರೆಂಡ್ಸ್ ಅಷ್ಟೇ ಹೊರತು ಬೇರೆ ಏನು ಅದಕ್ಕಿಂತ ಮೀರಿದ್ದು ಯಾವುದೇ ಸಂಬಂಧಗಳು ಇಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಮತ್ತು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೂ ಅಷ್ಟು ಕ್ಲಿಯರ್ ಆಗಿ ಹೇಳಿದ್ದಾರೆ, ನನಗೆ ಅಣ್ಣ ತಮ್ಮ ಸಂಬಂಧ ಹೊರತು ಭವ್ಯನ ಬಗ್ಗೆ ಯಾವುದೇ ಪ್ರೀತಿ ಇಲ್ಲ, ಅವಳು ನನಗೆ ಚಿಕ್ಕೋಳಾಗ್ತಾಳೆ ಅಂತಲೂ ಕೂಡ ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅದನ್ನು ನೀವು ಅರ್ಥ ಮಾಡ್ಕೊಬೇಕು. ಒಂದು ತೆರೆ ಮೇಲೆ ಒಂದು ಜೋಡಿನ ನೋಡ್ತೀವಿ ಅಂತ ಅಂದ ಮಾತ್ರಕ್ಕೆ ಅವ್ರು ಮದುವೆ ಆಗಬೇಕು, ಅವರು ಮಕ್ಕಳು ಮಾಡ್ಕೋಬೇಕು ಅನ್ನೋದನ್ನ ನೀವು ಯೋಚನೆ ಮಾಡೋದು ತಪ್ಪು ಅಂತ ಹೇಳ್ತೀನಿ. ಒಂದು ಜೋಡಿನ ನೋಡಿ ಇಷ್ಟಪಡಿ, ಅದು ಬಿಟ್ಬಿಟ್ಟು ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾಡೋದಾಗಲಿ, ಏನೇನೋ ಕಲ್ಪನೆ ನೀವೇ ಮಾಡಿಕೊಂಡು ಅದಕ್ಕೆ ಇನ್ನಷ್ಟು ಸಂಬಂಧನ ಹುಟ್ಟಾಕಿ ಮೋಸ್ಗಾರ್ತಿ ಹಾಗೆ ಹೀಗೆ ಅಂತೆಲ್ಲ ಮಾಡಕ್ಕೆ ಹೋಗ್ಬಿಡಿ. ಅವ್ರಿಗೂ ಒಂದು ಲೈಫ್ ಅಂತ ಇದೆ, ಅವ್ರ ಅಪ್ಪ ಅಮ್ಮ ಇದ್ದಾರೆ, ಅವ್ರ ತಂಗಿ ಅಕ್ಕ ಎಲ್ಲ ಇದ್ದಾರೆ ಭವ್ಯಗೌಡ ಅವ್ರಿಗೆ. ಸುಮ್ಮನೆ ಅವರ ಫ್ಯಾಮಿಲಿಗೂ ಕೂಡ ಎಷ್ಟು ನೋವಾಗುತ್ತೆ ನೋಡಿ ನೀವು ಈ ರೀತಿ ಮಾಡೋದ್ರಿಂದ, ಎಷ್ಟು ಅವರ ಫ್ಯಾಮಿಲಿಗೂ ನೋವಾಗುತ್ತೆ. ಅವರಿಗೆ ಬಾಯ್ ಫ್ರೆಂಡ್ ಇದ್ದರೆ ಅವ್ರ ಲೈಫ್ ಆಯಿತಾ,
ಅವ್ರ ಲೈಫು. ಬಾಯ್ ಫ್ರೆಂಡ್ ಯಾರು ಇಟ್ಕೋಬಹುದು, ಅಥವಾ ಮದುವೆನಾರು ಇನ್ನೊಬ್ರ ಜೊತೆ ಮದುವೆ ಆಗ್ಬೋದು, ಅಂದರೆ ಬಾಯ್ ಫ್ರೆಂಡ್ ಜೊತೆನೇ ಮದುವೆ ಆದರೂ ಆಗ್ಬೋದು. ಸೊ ಅದು ನಿಮಗೆ ಬೇಕಾಗಿಲ್ಲ ಆಯಿತಾ. ನಿಮಗೆ ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಎಂಟರ್ಟೈನ್ಮೆಂಟ್ನ ನೀವು ಏನು ಯಾವುದ್ರ ಮುಖಾಂತರ ಒಂಥರ ಪ್ರಾಜೆಕ್ಟಿಗೆ ಸಪೋರ್ಟ್ ಮಾಡಿ ಹೊರತಾಗಿ ಸುಮ್ಮನೆ ಪರ್ಸ್ನಲ್ ಲೈಫಿಗೆಲ್ಲ ಇಳಿದು ಅವ್ರಿಗೊಂದು ಪರ್ಸ್ನಲ್ ಸ್ಪೇಸ್ ಅಂತ ಇರುತ್ತೆ, ಆ ಸ್ಪೇಸ್ನ ಕೊಡೋಣ. ಮತ್ತು ಪ್ರೊಫೆಷ್ನಲ್ಗೂ ಮತ್ತು ಪರ್ಸ್ನಲ್ಗೂ ತೊಗೊಬಂದು ಸುಮ್ಮನೆ ಯಾವುದಾದಕ್ಕೂ ನಾನು ಲಿಂಕ್ ಮಾಡಿ ಅವ್ರ ಲೈಫ್ನ ಹಾಳು ಮಾಡೋಕ್ಕೆ ಹೋಗ್ಬಿಡಿ. ತುಂಬಾ ಒಳ್ಳೆ ಹುಡುಗಿ ಭವ್ಯಗೌಡ ಅವರು. ಅವರೆಲ್ಲೂ ಕೂಡ ಇನ್ನೊಬ್ಬರ ಹತ್ರ ನಾವು ಲವ್ ಮಾಡ್ತಾ ಇದ್ದೀನಿ, ಇವ್ರನ್ನ ಲವ್ ಮಾಡ್ತಾ ಇದ್ದೀನಿ, ಅಥವಾ ನಾನು ಮದುವೆ ಆಗ್ತೀನಿ ಅಂತಾನು ಕೂಡ ಎಲ್ಲೂ ಕೂಡ ಬಾಯ್ಬಿಟ್ಟಿಲ್ಲ. ಬಿಗ್ ಬಾಸ್ ಮನೇಲಿ ನೀವು ಅರ್ಥ ಮಾಡ್ಕೊಬೇಕು. ಸೊ ತುಂಬಾ ಕ್ಲಿಯರ್ ಆಗಿದೆ. ಭವ್ಯಗೌಡ ಅವ್ರ ಬಗ್ಗೆ ತುಂಬಾ ನೆಗೆಟಿವ್ ಮಾಡ್ತಾ ಇದ್ರೆ ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸಿ ಅವ್ರಿಗೊಂದು ಪರ್ಸ್ನಲ್ ಸ್ಪೇಸ್ ಅಂತ ಕೊಡಿ ಆಯ್ತಾ. ಬೆಳೀತಾ ಇದ್ದಾರೆ ಅಂದಾಗ ಏನಾದರೂ ಒಂದು ಕೆದಕೊಂಡು ಸುಮ್ಮನೆ ಏನೇನೋ ಕ್ರಿಯೇಟ್ ಮಾಡಿಕೊಂಡು ಅವ್ರಿಗೇನೆ ಏನೇನೋ ಮಾಡೋ ಅಂಥದ್ದು ಸಹಜ ಆಯಿತಾ. ಬಟ್ ಪರ್ಸ್ನಲ್ ಲೈಫಿಗೆ ಇಳಿಯೋಕೆ ಹೋಗ್ಬಿಡಿ. ಏನು ಸೀರಿಯಲ್ ಅಂತ ಬರ್ತಾ ಇದೆಯಾ, ಸೀರಿಯಲ್ ಮುಖಾಂತರ ಸಕ್ಕ ಟ್ರೆಂಡಿಂಗಲ್ಲಿ ಇದ್ದಾರೆ ಭವ್ಯಗೌಡ ಅವರು. ಕನ್ನಡ ಸೀರಿಯಲ್ ಮುಖಾಂತರ ಟ್ರೆಂಡಿಂಗಲ್ಲಿ ಇದ್ದಾರೆ ಅಂತ ಅಂದ ಮಾತ್ರಕ್ಕೆ ತುಳಿಯೋದಕ್ಕೆ ನೋಡೋಕೆ ಹೋಗ್ಬಿಡಿ ಆಯಿತಾ. ಅವ್ರು ತುಂಬಾ ಕಷ್ಟಪಟ್ಟು ಬಂದಿರೋವಂಥದ್ದು. ತನ್ನ ತಂದೆನ ಒಂದು ಆಪ್ರೇಷನ್ ಮಾಡಬೇಕು ಅಂತ ಎಷ್ಟು ಜವಾಬ್ದಾರಿ ಇರುವಂತಹ ಹುಡುಗಿ ಆಯಿತಾ, ಜವಾಬ್ದಾರಿ ಇರುವಂತಹ ಹುಡುಗಿ. ಅಂತಹ ಜವಾಬ್ದಾರಿ ಇರುವಂತಹ ಹುಡುಗಿಗೆ ನಾವು ಸಪೋರ್ಟ್ ಮಾಡೋಣ. ನನಗೆ ಯಾವುದೇ ಪ್ರಾಜೆಕ್ಟ್ ಮುಖಾಂತರ ಬಂದ್ರೂ ಕೂಡ ಅವರಿಗೆ ಸಪೋರ್ಟ್ ಮಾಡೋಕ್ಕೆ ಸದಾ ನಿಂತಿರ್ತೀನಿ. ನೀವೆಲ್ಲರೂ ಕೂಡ ತುಂಬಾ ನೆಗೆಟಿವ್ ಮಾಡೋಕ್ಕೆ ಹೋಗ್ಬಿಡಿ ಯಾರು ಅಷ್ಟೇ. ಈ ಒಂದು ವಿಡಿಯೋ ಕೆಳಗಡೆ ಸಾಕಷ್ಟು ಕಮೆಂಟ್ ಬರುತ್ತೆ ಅಂತ ನನಗೆ ಗೊತ್ತು. ನಿನ್ನೆ ನಾನು ಅದ್ರ ಬಗ್ಗೆ ಮಾತನಾಡೇ ಇಲ್ಲ, ಆದರೂ ಕೂಡ ತುಂಬಾ ನೆಗೆಟಿವ್ ಕಾಮೆಂಟ್ಸ್ಗಳನ್ನ ಹಾಕಿದ್ರಿ. ಒಬ್ಬೊಬ್ಬರ ಹಾಗೆ ಹೀಗೆ ಮೋಸ ಮಾಡಿದ್ರು ತ್ರಿವಿಕ್ರಮ್ ಅವರು ಒಳ್ಳೆಯವರು. ಇಲ್ಲಿ ತ್ರಿವಿಕ್ರಮ್ ಅವರು ನಾನು ಕೆಟ್ಟವರು ಅಂತ ಹೇಳ್ತಿಲ್ಲ, ಭವ್ಯಗೌಡ ಅವ್ರನ್ನು ಕೆಟ್ಟವರು ಅಂತಿಲ್ಲ. ಅವ್ರ ಮಧ್ಯೆ ಯಾವುದೇ ಒಂದು ಸ್ನೇಹಕ್ಕೆ ಮೀರಿದಂತಹ ಪ್ರೀತಿ ಇಲ್ಲ ಅಂತಂದಾಗ ನಾವು ಅದನ್ನು ಒಪ್ಕೊಳ್ಳೋಣ ಆಯ್ತಾ. ಅದಕ್ಕೊಂದು ಸ್ಪೇಸ್ ಕೊಡೋಣ. ನಮಗೆ ತೆರೆ ಮೇಲೆ ಅವರಿಬ್ರು ಜೊತೆಯಾಗಿ ಎಲ್ಲರೂ ಕಾಣಿಸ್ಕೊಂತಾರ, ನಾವು ಅದನ್ನ ಖುಷಿ ಪಡೋಣ ಆಯ್ತಾ. ಜೋಡಿ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಖುಷಿ ಪಡೋಣ. ಅದು ಬಿಟ್ಬಿಟ್ಟು ಅವ್ರನ್ನ ಮದುವೆ ಆಗಬೇಕು, ಲವ್ ಮಾಡಬೇಕು ಅನ್ನೋ ಒಂದು ತಪ್ಪು ಕಲ್ಪನೆನ ಯಾಕೆ ಇಟ್ಕೋತೀರಾ? ಅದನ್ನ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಸುಮ್ಮನೆ ಒಂದು ಹುಡುಗಿ ಬಗ್ಗೆ ಲೈಫ್ ಬಗ್ಗೆ ಏನೇನೋ ಇಲ್ಲದ ಒಂದು ಟ್ರೋಲ್ಸ್ಗಳನ್ನ ಮಾಡಿಕೊಂಡು ಅವ್ರ ಲೈಫ್ನ ಹಾಳು ಮಾಡಬೇಡಿ ಅಂತ ಕೇಳ್ಕೊತೀನಿ. ಇಷ್ಟನ್ನ ನಾನು ಕೇಳ್ಕೊಳಕ್ಕಾಗೋದು. ನಾನು ಒಬ್ಬ ರಿವ್ಯೂವರ್ ಆಗಿ ಬಿಗ್ ಬಾಸ್ನ ತುಂಬಾ ವರ್ಷದಿಂದ ನೋಡ್ಕೊಂಡ್ ಬಂದಿದ್ದೀನಿ. ನಾನು ಕೂಡ ಒಂದು ಸೀಸನಲ್ಲೂ ಕೂಡ ಒಂದೊಂದು ಪ್ರೀತಿ ಹುಟ್ಟುತ್ತೆ. ಆ ಪ್ರೀತಿನ ಕಂಟಿನ್ಯೂ ಮಾಡಬೇಕು ಅಂತ ಯಾವುದೇ ಇರಲ್ಲ. ಯಾಕೆಂದರೆ ಬಿಗ್ ಬಾಸ್ ಮನೆ ಅಂತ ಅಂದಾಗ ಒಂದು 4 ಗೋಡೆ ಮಧ್ಯೆ ಒಬ್ಬನೇ ಅಂತೂ ಕೂರೋದಕ್ಕಾಗಲ್ಲ. ಯಾರು ನಮಗೆ ತುಂಬಾ ಹತ್ರ ಆಗ್ತಾರೋ ಅವ್ರ ಜೊತೆ ನಾವು ಆ ಬಿಗ್ ಬಾಸ್ ಮನೆ ಒಳಗಡೆ ಇರುವಾಗ ಇರಲೇಬೇಕಾಗತ್ತೆ. ಇನ್ನು ಒಂಟಿಯಾಗಿರೋದಕ್ಕಂತೂ ಆಗೋದೇ ಇಲ್ಲ. ಯಾರು ನಮಗೆ ಅಂಡರ್ಸ್ಟ್ಯಾಂಡಿಂಗ್ ನಮ್ಮನ್ನು ಅರ್ಥ ಮಾಡ್ಕೊತಾರೋ ಅವ್ರ ಜೊತೆ ಅಷ್ಟು ದಿನ ಕಳಿಬೇಕಾಗತ್ತೆ. ಸೊ ಅಷ್ಟೇ ಜನದಲ್ಲಿ ನಮಗೆ ಇಷ್ಟ ಆಗುವಂಥರ ಜೊತೆ ಇರಲೇಬೇಕಾಗತ್ತೆ. ಸೊ ಅದು ಬಂದಮೇಲೆ ಅವ್ರ ಲೈಫ್ ಅವ್ರಿಗೆ ಹೊರಗಡೆ ಒಂದು ಫ್ಯಾಮಿಲಿ ಅಂತ ಇರುತ್ತೆ. ಆ ಲೈಫಿಗೆ ನಾವು ಅಡ್ಜಸ್ಟ್ ಹೋಗಲೇಬೇಕು. ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ಸುಮ್ಮನೆ ನೆಗೆಟಿವ್ನ ಮಾಡ್ಕೊಬಿಡಿ. ಭವ್ಯಗೌಡ ಅವರು ಮೋಸಗಾತಿ ಅಲ್ವೇ ಇಲ್ಲ. ಅವ್ರು ತುಂಬಾ ಕ್ಲಿಯರ್ ಆಗಿ ಇದ್ರು. ನನಗೆ ಹೊರಗಡೆ ಒಂದು ಫ್ಯಾಮಿಲಿ ಇದೆ. ನಾನು ತ್ರಿವಿಕ್ರಮ್ ಅವ್ರಿಗೆ ಇಷ್ಟ ಅಂತಲೂ ಹೇಳಿಲ್ಲ, ಅದಕ್ಕೆ ಲವ್ ಮಾಡ್ತಾ ಇದ್ದೀನಿ ಅಂತಲೂ ಕೂಡ ಹೇಳಿಲ್ಲ. ಒಳ್ಳೆ ಬೆಸ್ಟ್ ಫ್ರೆಂಡ್ ಅಂತಾನೆ ನಮ್ಮ ತ್ರಿವಿಕ್ರಮ್ ಅವರು ಹೇಳಿದ್ದಾರೆ. ಹಾಗೆ ಭವ್ಯಗೌಡ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಸುಮ್ಮನೆ ನೆಗೆಟಿವ್ನ ಸ್ಪ್ರೆಡ್ ಮಾಡಿ ಒಂದು ಹುಡುಗಿನ ಲೈಫ್ನ ಹಾಳು ಮಾಡಬೇಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ರೆ ಪ್ಲೀಸ್ ಅಷ್ಟೇ ಕೇಳ್ಕೊತಾ ಇರೋದು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬೈ ಗೈಸ್, ಲವ್ ಯು.